ಆತ್ಮೀಯ ವೀಕ್ಷಕ ಬಂಧುಗಳೇ, ಈ ಅದ್ಭುತವಾದ ಕಥೆಯನ್ನು ಕೇಳಿ. ಇಬ್ಬರು ವ್ಯಾಪಾರಿಗಳ ನಡುವೆ ಯಾವಾಗಲೂ ಪೈಪೋಟಿ ನಡೆಯುತ್ತಿತ್ತು. ಒಬ್ಬನಿಗೆ ವ್ಯಾಪಾರ ಚೆನ್ನಾಗಿ ಆದರೆ ಇನ್ನೊಬ್ಬನಿಗೆ ಹೊಟ್ಟೆ ಉರಿ. ಇಬ್ಬರು ಒಬ್ಬರನ್ನೊಬ್ಬರು ಕೆಳಕ್ಕೆ ಹಾಕಲು ಸದಾ ಪ್ರಯತ್ನಿಸುತ್ತಿದ್ದರು. ಇದು ಅವರಿಬ್ಬರಲ್ಲಿ ದ್ವೇಷಕ್ಕೆ ಎಡೆ ಮಾಡಿ ತಮ್ಮ ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವ ಬದಲು ಒಬ್ಬರ ಕಾಲೆಳೆಯಲು ಇನ್ನೊಬ್ಬರು ಸದಾ ಕಾಯುತ್ತಿದ್ದರು. ಒಂದು ಸಲ ಒಬ್ಬ ವ್ಯಾಪಾರಿ ತನ್ನ ಸ್ನೇಹಿತರೊಂದಿಗೆ ಮತ್ತೊಂದು ಊರಿಗೆ ಹೊರಟಿದ್ದ. ಊರು ಸೇರುವ ಮೊದಲು ಅವರು ಒಂದು ದಟ್ಟವಾದ ಕಾಡನ್ನು ಹಾದು ಹೋಗಬೇಕು. ಹೊರಡುವಾಗಲೇ ಸ್ವಲ್ಪ ತಡವಾದುದರಿಂದ ಕಾಡು ದಾಟುವಾಗ ಕತ್ತಲಾಗತೊಡಗಿತು. ಎಲ್ಲರಿಗೂ ಕಾಡು ಪ್ರಾಣಿಗಳ ಭಯವಿದ್ದುದರಿಂದ ಬಹಳ ಹುಷಾರಾಗಿ ನಡೆಯುತ್ತಿದ್ದರು. ಇದ್ದಕ್ಕಿದ್ದಂತೆ ಭೀಕರವಾದ ಸಿಂಹ ಗರ್ಜನೆ ಕೇಳಿಸತೊಡಗಿತು. ಅದು ಹತ್ತಿರದಲ್ಲೇ ಎಲ್ಲೋ ಕೂಗುತ್ತಿರುವಂತೆ ಭಾಸವಾಯಿತು. ಜೊತೆಯಾಗಿ ಹೊರಟ ಸ್ನೇಹಿತರೆಲ್ಲ ಗಾಬರಿಯಾಗಿ ತಮಗೆ ತೋಚಿದ ಕಡೆ ಓಡತೊಡಗಿದರು. ಸಿಕ್ಕ ಸಿಕ್ಕ ಮರಗಳನ್ನೇರಿ ಕುಳಿತರು. ಈ ವ್ಯಾಪಾರಿ ಕೂಡ ಒಂದು ಮರವನ್ನೇರಿ ಕುಳಿತುಕೊಂಡ. ಅಷ್ಟರಲ್ಲೇ ದೊಡ್ಡ ಸಿಂಹವೊಂದು ಇವನು ಕುಳಿತಿದ್ದ ಮರದ ಕೆಳಗೆ ಬಂದು ಕುಳಿತುಕೊಂಡಿತು. ಅದರ ಕಿಡಿ ಕಾರುವ ಕಣ್ಣುಗಳು, ಅದರ ಕೂದಲು, ನಡುವೆ ಅದರ ಗರ್ಜನೆ, ಇವೆಲ್ಲದರಿಂದ ಅವನಿಗೆ ಮೈಯಲ್ಲಿ ನಡುಕ ಉಂಟಾಯಿತು. ವ್ಯಾಪಾರಿ ತಾನು ಕುಳಿತಿದ್ದ ಮರವನ್ನು ಒಮ್ಮೆ ತಲೆ ಎತ್ತಿ ನೋಡಿದ. ಅವನ ತಲೆಯ ಮೇಲ್ಗಡೆ ಎರಡು ಕೊಂಬೆಗಳು. ಕೊಂಬೆಯ ಮೇಲೆ ಏನೋ ಸರಿದಾಡಿದಂತೆ ಶಬ್ದವಾಯಿತು. ನೋಡಿದರೆ ಅದೊಂದು ದೊಡ್ಡ ಕಾಳಿಂಗ ಸರ್ಪ ಕೊಂಬೆಯನ್ನು ಸುತ್ತಿಕೊಂಡು ತನ್ನ ದೊಡ್ಡ ಹೆಡೆ ಎತ್ತಿ ಇವನನ್ನೇ ನೋಡುತ್ತಿತ್ತು. ಕೆಳಗೆ ನೋಡಿದರೆ ಸಿಂಹ ಇವನನ್ನೇ ನೋಡುತ್ತಿದೆ. ತನಗೆ ಈ ಎರಡರಲ್ಲಿ ಯಾವುದಾದರೂ ಒಂದರಿಂದ ಸಾವು ಖಚಿತ ಎಂದುಕೊಂಡ. ಆಶ್ಚರ್ಯವೆನ್ನುವಂತೆ ಸಿಂಹ ಮಾತನಾಡಿತು. ಹೇ ಮನುಷ್ಯ, ಕೆಳಗಿಳಿದು ಬಾ, ನೀನು ನನ್ನ ಆಹಾರ, ನಾನು ಅದಕ್ಕಾಗಿಯೇ ಕಾಯುತ್ತಿದ್ದೇನೆ ಎಂದಿತು. ಸಿಂಹದ ಮಾತು ಕೇಳಿದ ತಕ್ಷಣ ಸರ್ಪ ಬಸುಗುಟ್ಟುತ್ತಾ, ಈ ಮನುಷ್ಯ ನಾನಿರುವ ಜಾಗಕ್ಕೆ ಬಂದಿದ್ದಾನೆ, ಇವನನ್ನು ನಾನು ಬಿಡುವುದಿಲ್ಲ ಎಂದು. ಆಗ ಸಿಂಹ, ಏ ಸರ್ಪ, ನೀನೊಂದು ಹರಿದಾಡುವ ಹುಳು, ಧೈರ್ಯವಿದ್ದರೆ ಕೆಳಗಿಳಿದು ಬಂದು ಮಾತನಾಡು, ನಾನು ಕಾಡಿನ ರಾಜ ಎಂದು ನಿನಗೆ ಗೊತ್ತಿಲ್ಲವೇ ಎಂದು ಗರ್ಜಿಸಿತು. ಆಗ ಸರ್ಪವು ಸುಮ್ಮನಿರದೆ, ನೀನೆಂತ ಕಾಡಿನ ರಾಜ? ಮರದ ಮೇಲೆ ಕುಳಿತ ಮನುಷ್ಯನನ್ನು ಕೆಳಗಿಳಿಸಲು ನಿನಗೆ ಆದೀತೆ? ನಾನು ನೆಲದಲ್ಲಿ, ನೀರಿನಲ್ಲಿ, ಮರದಲ್ಲಿ, ಎಲ್ಲಿ ಬೇಕೆಂದರಲ್ಲಿ ಬೆನ್ನಟ್ಟಿ ಬೇಟೆಯಾಡಬಲ್ಲೆ. ಆ ಕೆಲಸ ನಿನ್ನಿಂದ ಮಾಡಲಾದೀತೆ? ನಾನು ಸರ್ಪಗಳ ರಾಜ ಎಂದು ಮುಸುಗುಟ್ಟುತ್ತಾ ಹೇಳಿ. ಇವೆರಡರ ಮಾತುಗಳನ್ನು ಕೇಳಿ ವ್ಯಾಪಾರಿ ಮತ್ತಷ್ಟು ಗಾಬರಿಯಾದ. ಅವುಗಳ ಜಗಳ ಇನ್ನೂ ಜಾಸ್ತಿಯಾಯಿತು. ಸರ್ಪ ಸರಸರನೆ ಮರದಿಂದ ಹರಿದು ನೆಲದ ಮೇಲೆ ಧುಮುಕಿತು. ತನ್ನ ಹೆಡೆಯನ್ನು ಅಷ್ಟೆತ್ತರಕ್ಕೆ ಎತ್ತಿ ಸಿಂಹಕ್ಕೆ ತನ್ನ ಹೆಡೆಯಿಂದ ಅಪ್ಪಳಿಸಿತು. ಅದರ ದೇಹವನ್ನು ಕಚ್ಚಿ ವಿಷ ಇಳಿಸಿ ಬಿಟ್ಟಿತು. ಮತ್ತೆ ಮತ್ತೆ ತನ್ನ ಹೆಡೆಯಿಂದ ಸಿಂಹಕ್ಕೆ ಅಪ್ಪಳಿಸುತ್ತಾ ಕಚ್ಚತೊಡಗಿತು. ಆಗ ಸಿಂಹ ಸುಮ್ಮನಿದ್ದಿದೆ. ಅದು ಕೂಡ ಸರ್ಪದ ಹೆಡೆಯನ್ನು ತನ್ನ ಬಾಯಿಂದ ಕಚ್ಚಿ ಸೀಳಿ ಹಾಕಿಬಿಟ್ಟಿತು. ಸರ್ಪ ಅಲ್ಲೇ ಸತ್ತು ಬಿದ್ದಿತು. ಅಲ್ಲೇ ಇನ್ನೊಂದು ಪಕ್ಕದಲ್ಲಿ ಸಿಂಹವು ವಿಷವೇರಿ ಒದ್ದಾಡಿ ಸತ್ತು ಬಿದ್ದಿತು. ಸದ್ಯ ಇವೆರಡರ ಜಗಳದಿಂದ ನಾನು ಬದುಕುಳಿದೆ ಎಂದು ನೆಮ್ಮದಿಯ ಉಸಿರು ಬಿಟ್ಟ. ಆದರೆ ಒಂದು ಕ್ಷಣ ಅವನಿಗೆ ತನ್ನ ಪರಿಸ್ಥಿತಿಯು ಒಂದು ದಿನ ಹೀಗೆ ಆಗಬಹುದು ಎಂದೆನಿಸಿ ಅಲ್ಲೇ ನಡುಗತೊಡಗಿದ. ಇದನ್ನು ಈ ಕ್ಷಣವೇ ಸರಿಪಡಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದ. ವ್ಯಾಪಾರಿ ನಿಧಾನವಾಗಿ ಮರದಿಂದ ಕೆಳಗಿಳಿದು ತನ್ನ ಊರಿಗೆ ಬಂದ. ಸೀದಾ ತನ್ನ ಪ್ರತಿಸ್ಪರ್ಧಿಯಾಗಿದ್ದ ವ್ಯಾಪಾರಿಯ ಮನೆಗೆ ಹೋಗಿ ತನಗಾದ ಅನುಭವವನ್ನು ಹೇಳಿದ. ನೋಡು, ಇಬ್ಬರು ಬಲಿಷ್ಠರಾದವರು ಹೋರಾಡಿದಾಗ ಇಬ್ಬರು ನಾಶವಾಗಿ ಮೂರನೆಯವನಿಗೆ ಅನುಕೂಲವಾಗುತ್ತದೆ. ನಮಗೂ ಹಾಗಾಗುವುದು ಬೇಡ. ನಾವಿಬ್ಬರು ಇನ್ನು ಮುಂದೆ ಗೆಳೆತನದಿಂದಿದ್ದು ಒಬ್ಬರಿಂದ ಮತ್ತೊಬ್ಬರಿಗೆ ಅನ್ಯಾಯವಾಗದಂತೆ ನೋಡಿಕೊಂಡು ವ್ಯಾಪಾರ ನಡೆಸಿ ಬದುಕಿ ಬಾಳೋಣ ಎಂದು ಹೇಳಿದ. ಅವನ ಮಾತಿಗೆ ಇನ್ನೊಬ್ಬ ವ್ಯಾಪಾರಿಯು ಸಮ್ಮತಿ ಸೂಚಿಸಿದ. ಇಬ್ಬರು ಸ್ನೇಹಿತರಾಗಿ ಹೊಂದಿಕೊಂಡು ವ್ಯಾಪಾರ ನಡೆಸುತ್ತಾ ಬಹಳ ಕಾಲ ಸುಖದಿಂದ ಬಾಳಿದರು. ಆತ್ಮೀಯರೇ, ನಮ್ಮೆಲ್ಲರಿಗೂ ಇದೊಂದು ಜೀವನದ ಪಾಠ. ನಾವು ಮತ್ತೊಬ್ಬರೊಡನೆ ಸದಾ ಸ್ಪರ್ಧೆಯಲ್ಲಿ ತೊಡಗಿದರೆ ಇಬ್ಬರು ಹಾಳಾಗಿ ಹೋಗುತ್ತೇವೆ. ಇದರಿಂದ ಮೂರನೆಯವರು ಲಾಭ ಪಡೆದುಕೊಳ್ಳುತ್ತಾರೆ. ಸಮಾಧಾನವಾಗಿ ಹೊಂದಿಕೊಂಡು ಹೋದರೆ ಎಲ್ಲರ ಜೀವನವು ಸುಗಮವಾಗುತ್ತದೆ. ಮತ್ತೊಬ್ಬರೊಡನೆ ಸ್ಪರ್ಧಿಸುತ್ತಾ, ಜಗಳವಾಡುತ್ತಾ, ಹೊಟ್ಟೆ ಕಿಚ್ಚು, ಅಸೂಯೆ ಪಡುತ್ತಾ ನಮ್ಮ ಜೀವನವನ್ನು ನರಕ ಮಾಡಿಕೊಂಡು ಇನ್ನೊಬ್ಬರ ಜೀವನವನ್ನು ನರಕ ಮಾಡುವುದರ ಬದಲು ಸಮಾಧಾನದಿಂದ, ತಿಳುವಳಿಕೆಯಿಂದ ಹೊಂದಿಕೊಂಡು ಸಹಬಾಳ್ವೆಯ ಜೀವನ ನಡೆಸಿದರೆ ಎಲ್ಲರ ಜೀವನವು ಸುಗಮವಾಗಿ ನಡೆಯುತ್ತದೆ.
ಆತ್ಮೀಯ ವೀಕ್ಷಕ ಬಂಧುಗಳೇ, ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಂತಹ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.